ಸೊ ವಿದ್ಯಾರ್ಥಿ ಸಂಘ ಚುನಾವಣೆ ಯುವ ನಾಯಕತ್ವಕ್ಕೆ ಕಾಂಗ್ರೆಸ್ ಒಂದು ವೇದಿಕೆಯನ್ನ ಕಲ್ಪಿಸಿಕೊಡ್ತಾ ಇದೆ, ವೇದಿಕೆಯನ್ನ ಮಾಡಿಕೊಂಡಿದೆ. ಜೆನ್ಜಿ ಸಂಘಟನೆ ಬೇಕಾಗಿದೆ ಕಾಂಗ್ರೆಸ್ ನಾಯಕತ್ವಕ್ಕೆ. ಯುವ ಪೀಳಿಗೆ ಬೇಕು, ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿರಬೇಕು ನಮ್ಮ ಕಾಂಗ್ರೆಸ್ ಪಾರ್ಟಿಯ ಮುಂದಾಳತ್ವ ವಹಿಸೋದಕ್ಕೆ. ಅದು ಗಲ್ಲಿಯಲ್ಲಾಗಿರಲಿ, ದಿಲ್ಲಿಯಲ್ಲಾಗಿರಲಿ ಅನ್ನೋಂಥ ಲೆಕ್ಕಾಚಾರ. ಹಾಗಿದ್ರೆ ಏನಾಗುತ್ತೆ ಮುಂದೆ? ಬ್ರೇಕ್ ಬೀಳುತ್ತೆ ಕಾಲೇಜು ಚುನಾವಣೆಯ 37 ವರ್ಷದ ನಿರ್ಬಂಧಕ್ಕೆ. ಜೆನ್ಜಿ ಕಾಲಿಡಬೇಕಂತೆ ಕ್ಯಾಂಪಸ್ನಿಂದ ವಿಧಾನಸೌಧಕ್ಕೆ. ಕಾಂಗ್ರೆಸ್ನ ಹೊಸ ಕಾರ್ಯತಂತ್ರ ಯುವ ನಾಯಕತ್ವಕ್ಕೆ ಪ್ರಾಶಸ್ತ್ಯ ಕೊಡುವಂತಹ ನಿಟ್ಟಿನಲ್ಲಿ ಮುಂದುವರಿತಾ ಇದೆ. ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಆದರೆ ವಿದ್ಯಾರ್ಥಿ ದೆಸೆಯಲ್ಲಿ ಚುನಾವಣೆ ಅನ್ನುವಂತಹ ವಿಚಾರ ಈ ಹಿಂದೆಯೂ ಕೂಡ ಇತಿಹಾಸವನ್ನು ನೋಡಿದಾಗ ಹಲವು ರೀತಿಯ ಬೆಳವಣಿಗೆಗಳಿಗೆ ಕಾರಣ ಆಗಿತ್ತು. ಹೀಗಾಗಿ ಸ್ಟೂಡೆಂಟ್ ಲೆವೆಲಲ್ಲಿ ಎಲೆಕ್ಷನ್ ಮಾಡಬೇಕಾ ಮಾಡಬಾರ್ದಾ? ಎಲೆಕ್ಷನ್ ಮಾಡಿದರೆ ಒಳ್ಳೆಯದು, ಒಂದಿಷ್ಟು ರಾಜಕೀಯ ಜ್ಞಾನ ಅನ್ನುವಂಥದ್ದು ಬರುತ್ತೆ, ರಾಜಕೀಯದ ವಿಚಾರವಾಗಿ ಅವ್ರಿಗೂ ಅರ್ಥ ಆಗುತ್ತೆ, ಮಾಡಬೇಕು, ಅವರು ಕೂಡ ಇನ್ವಾಲ್ವ್ ಆಗ್ತಾರೆ ಅನ್ನುವಂಥದ್ದು ಒಂದು ಕಡೆ. ಆದರೆ ಅದೇ ವಿದ್ಯಾರ್ಥಿ ಸಂಘ ಅಥವಾ ವಿದ್ಯಾರ್ಥಿಗಳಲ್ಲಿ ರಾಜಕಾರಣ ಅಥವಾ ಚುನಾವಣೆ ವೈಷಮ್ಯಕ್ಕೆ ಕಾರಣ ಆಗುತ್ತೆ, ದ್ವೇಷಕ್ಕೆ ಕಾರಣ ಆಗುತ್ತೆ, ಕಾಲೇಜಿನಲ್ಲಿನ ಈ ಶಿಕ್ಷಣದ ವ್ಯವಸ್ಥೆ ಅನ್ನುವಂಥ ಒಂದು ಸ್ವಾಸ್ಥ್ಯವನ್ನು ಹಾಳು ಮಾಡುತ್ತೆ ಅನ್ನುವಂಥ ಹಲವು ರೀತಿಯ ಆರೋಪಗಳು ಕೂಡ ಕೇಳಿಬಂತು. ಸೊ ಈಗ ಕಾಂಗ್ರೆಸ್ ಮತ್ತೆ ಈ ವಿದ್ಯಾರ್ಥಿ ಚುನಾವಣೆಗೆ ಮುಂದಾಗ್ತಾ ಇದೆ, ಯುವ ಶಕ್ತಿಗೆ ಪ್ರಾಶಸ್ತ್ಯವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ನಮ್ಮ ಗೋವಿಂದಣ್ಣ ಅವರಿಗೆ ಏನೆಲ್ಲ ಮೂಲಗಳು ಮಾಹಿತಿಯನ್ನು ಕೊಟ್ಟಿವೆ ಅನ್ನೋದನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಗೋವಿಂದಣ್ಣ ಅವರ ಖಾಸಾ ದೋಸ್ತ್ ವೀರೇಂದ್ರ ಉಪ್ಪುಂದ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ಬಹುಶಃ ಗೋವಿಂದಣ್ಣ ಅವರು ಈ ವಿಚಾರದಲ್ಲಿ ಒಂದನ್ನು ಮರೆತರು ಅಂತ ಕಾಣುತ್ತೆ. ಬಿಜೆಪಿಯವರು ಈ ವಿಷಯದಲ್ಲಿ ಹಲವು ವಿಚಾರಗಳ ಬಗ್ಗೆ ಆರೋಪವನ್ನು ಮಾಡ್ತಾ ಇದ್ದಾರೆ. ಆಯ್ತಪ್ಪ, ನೀವು ಯುವ ಶಕ್ತಿಗೆ ವೇದಿಕೆ ಮಾಡಿಕೊಡ್ತಿರೋ, ಆದ್ಯತೆ ಕೊಡ್ತಿರೋ, ಪ್ರಾಶಸ್ತ್ಯ ಕೊಡ್ತಿರೋ, ಎಲ್ಲ ಓಕೆ. ಆದರೆ ಬಿಜೆಪಿಯವರ ಆರೋಪ ಏನು ಅಂತಂದರೆ, ಈ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ KPC ಕಚೇರಿಗೆ ಹೋದ್ರು ನೋಡಿ, CM ಆದಮೇಲೆ ಅಲ್ಲೊಂದು ಅನೌನ್ಸ್ ಮಾಡ್ತಾರೆ, ಭಾರತ್ ಜೋಡೋ ಯುವಕ ಶಕ್ತಿ ಸಂಘ, ಯುವ ಸಂಘಕ್ಕೆ ನಾವು ಆದ್ಯತೆಯನ್ನು ಕೊಡ್ತೀವಿ, ಪ್ರತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಒಂದೊಂದು ಯುವಕ ಸಂಘ ಆಗಬೇಕು, ಅದಕ್ಕೆ 10 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದರು. ಹಂಗೆ ನೋಡಿದ್ರೆ ನನಗೆ ತಿಳಿದ ಮಟ್ಟಿಗೆ ಇಡೀ ನಮ್ಮ ರಾಜ್ಯದಲ್ಲಿ 5 ರಿಂದ 6 ಸಾವಿರ ಗ್ರಾಮ ಪಂಚಾಯಿತಿಗಳಿದೆ. 5 ರಿಂದ 6 ಸಾವಿರ ಗ್ರಾಮ ಪಂಚಾಯಿತಿ, ಒಂದೊಂದು ಗ್ರಾಮ ಪಂಚಾಯಿತಿಗೆ ಒಂದೊಂದು ಭಾರತ್ ಜೋಡೋ ಯುವಕ ಶಕ್ತಿ ಸಂಘ ಅಂತಂದರೆ ಅದಕ್ಕೆ 10 ಲಕ್ಷ ಅಂದರೆ ಭಾಳ ಮುಖ್ಯವಾಗಿ ಸರ್ಕಾರದಿಂದ ದುಡ್ಡು ಕೊಡ್ತೀವಿ ಅಂತ ಇವರು ಹೇಳಿರೋದು. ಇದು ಹೆಂಗೆ ನಿಮ್ಮ ಪಕ್ಷ ಸಂಘಟನೆಗೆ ಅಥವಾ ನಿಮ್ಮ ಧ್ಯೇಯೋದ್ದೇಶಗಳಿಗೆ ನೀವು ಸರ್ಕಾರದಿಂದ ದುಡ್ಡು ಕೊಡ್ತೀರಾ ಅನ್ನುವಂಥ ಆರೋಪವನ್ನು ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಬಹುಶಃ ಈ ವಿಚಾರವನ್ನು ಗುಸುಗುಸು ಗೋವಿಂದಣ್ಣ ಅವರು ಬಿಟ್ಟರು ಅಂತ ಕಾಣುತ್ತೆ. ಇದನ್ನು ಹೆಂಗೆ ನೋಡ್ತೀರಿ ನೀವು? ಪಾಟೀಲ್ರೆ, ನೀವು 2 ಹೇಳಿದ್ರಿ, ಒಂದು ಬಿಜೆಪಿಯವ್ರ ಆರೋಪ, ಇನ್ನೊಂದು ಡಿ ಕೆ ಶಿವಕುಮಾರ್ ಅವ್ರು ಹೇಳಿರೋದು. ಹೌದಾ? ನೋಡಿ, ಈಗ ರಾಹುಲ್ ಗಾಂಧಿ ಅವ್ರ ಮೆಸೇಜ್ ಏನಪ್ಪ ಅಂದರೆ ಎಲ್ಲ ಕಡೆನೂ ಹೆಂಗಿರಬೇಕು ಅಂತ. ಆದರೆ ಬಿಜೆಪಿಯವ್ರು ಹೇಳ್ತಿರೋದು ಹೆಂಗಿರಬೇಕು, ಆದರೆ ಹೆಂಗೆಂಗೋ ಇರಬಾರ್ದು ಅಂತ. ಹೆಂಗ್ ಸರಿ ಆಯಿತು, ಸಂಪುಟದಲ್ಲೂ ಹೆಂಗು, ಸಂಘಟನೆಯಲ್ಲೂ ಹೆಂಗು, ಎಲ್ಲ ವಿದ್ಯಾರ್ಥಿ ಚುನಾವಣೆಯವರೆಗೂ ಹೋಗಿ ಹೆಂಗ್ ಅಂತಾರೆ. ಆದರೆ ಹೆಂಗ್ ಅನ್ನೋದು ಹೆಂಗೆಂಗೋ ಆಗಬಾರ್ದು ಅನ್ನೋದು ಬಿಜೆಪಿಯವ್ರು ಹೇಳ್ತಾ ಇರೋದು. ಈಗ ಭಾರತ್ ಜೋಡೋ ಸಂಘದ ನೀವು ಕೇಳಿದ್ರಿ ಅಲ್ವಾ? ನೋಡಿ, ರಾಜ್ಯದಲ್ಲಿ ಒಟ್ಟು 10,000 ಭಾರತ್ ಜೋಡೋ ಸಂಘಗಳನ್ನ ತರಬೇಕು ಅಂತ ಹೇಳಿ ಇರೋದೀಗ ಇಲ್ಲಿ ಕನ್ಸ್ಟ್ರಕ್ಟ್ ಮಾಡಿ. ಹೇಗೆ 10,000 ಹೇಗೆ ಅಂದರೆ 6,000 ಗ್ರಾಮ ಪಂಚಾಯತ್ಗಳು, 4,000 ವಾರ್ಡ್ಗಳು, ಒಟ್ಟು 10,000 ಪಾಟೀಲ್ರೆ. ಅದಕ್ಕೆ ಕೊಟ್ಟಿರೋ ದುಡ್ಡು ಎಷ್ಟು ಗೊತ್ತಾ? 1,010 ಕೋಟಿ. ಅಂದರೆ 1,000 ಕೋಟಿ ಮೇಲೆ 10 ಕೋಟಿ, 1,010 ಕೋಟಿ ರೂಪಾಯಿ. ಹೇಗೆ ಅಂತ ಕೇಳ್ಬೇಕದು ನೀವು. ಹೆಂಗೆ ಅಂದರೆ ಒಂದೊಂದಕ್ಕೂ ಕೂಡ ಒಂದೊಂದು ಭಾರತ ಜೋಡೋ ಸಂಘಕ್ಕೆ 10 ಲಕ್ಷ ರೂಪಾಯಿ ಲೆಕ್ಕ. ಆಯ್ತಾ? ಈಗ ನಾವು ವಿದ್ಯಾರ್ಥಿ ಸಂಘದ ಚುನಾವಣೆಗಳು ಮತ್ತೆ ಇವರು ವಾಪಸ್ ಸ್ಟಾರ್ಟ್ ಮಾಡ್ಲಿಕ್ಕೆ ರೆಡಿ ಆಗ್ತಿದ್ದಾರೆ ಅನ್ನೋ ಕಾಲಘಟ್ಟದಲ್ಲೇ ಬರೀ ವಿದ್ಯಾರ್ಥಿ ಸಂಘ ಚುನಾವಣೆ ಅಷ್ಟೇ ಅಲ್ಲ, ಎಲ್ಲ ಹಂತಗಳಲ್ಲೂ ಇದನ್ನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ನೀವು ಲೀಡ್ ಆಗಿ ಈಗ ಭಾರತ್ ಜೋಡೋ ಸಂಘದ ಕೇಳಿದಿರಿ. ನಾನು ಅದನ್ನು ಮುಂದುವರಿಸ್ತಾ ಇದ್ದೀನಿ. ಹಾಗಾದ್ರೆ ಈಗ ನೋಡಿ, ಲಾಸ್ಟ್ ಮಂತ್ 30ನೇ ತಾರೀಕೆ ಮಂಡ್ಯದಲ್ಲಿ ಇದನ್ನ ಅಪ್ಲಿಕೇಶನ್ ಓಪನ್ ಮಾಡಿದ್ರು. ಅಂದ್ರೆ ಅಪ್ಲಿಕೇಶನ್ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಅದು ಆನ್ಲೈನಲ್ಲಿ ಆಫ್ಲೈನಲ್ಲಿ ಎಲ್ಲ ಇದೆ ಅವಕಾಶ. ಮತ್ತೆ ಗೊತ್ತಿರಲಿ ನಿಮ್ಗೆ ಹೆಂಗೆ ಅಂದ್ರೆ ಪ್ರತಿ ತಿಂಗಳು ಅದಕ್ಕೊಬ್ರು ಟ್ರೈನರ್ ಕೂಡ ಇರ್ತಾರೆ. ಅವ್ರಿಗೆ 24,000 ರೂಪಾಯಿ ಭತ್ಯೆಯನ್ನು ನಿಗದಿ ಮಾಡಿದ್ದಾರೆ. ಅಂದ್ರೆ ಬಹಳ ತುಂಬಾ ಪ್ಲಾನ್ಡ್ ಆಗಿ ಮಾಡಿದ್ದಾರೆ ಇದನ್ನ. ನಮ್ಮ ಡಿ ಕೆ ಶಿವಕುಮಾರ್ ಅವರು ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾರಲ್ಲ, ಈಗ ಬೆಳಗಾವಿ ಹೋಗಿದ್ರು, ಬೀದರ್ ಹೋಗಿದ್ರು, ಕಲಬುರಗಿ ಹೋಗಿದ್ರು, ಮೊನ್ನೆ ದುರ್ಗ ಹೋಗಿದ್ರು. ಹೋದ ಕಡೆ ಬಂದ ಕಡೆ ಎಲ್ಲ ಅಧಿಕಾರಿಗಳಿಗೆ ಒಂದು ಸ್ಟ್ರಿಕ್ಟ್ ಡೈರೆಕ್ಷನ್ ಕೊಡ್ತಿದ್ದಾರೆ. ನೀವು ಯಾವ್ದು ಮಾಡ್ತಿರೋ ಏನೋ, ಬೇರೆ ಎಲ್ಲದರಷ್ಟೇ ಪ್ರಾಮುಖ್ಯತೆಯನ್ನು ಕೊಟ್ಟು
ಭಾರತ್ ಜೋಡೋ ಸಂಘದ್ದು ಕೂಡ ಮಾಡಬೇಕು ಅನ್ನೋ ಡೈರೆಕ್ಷನ್ ಕೊಡ್ತಾ ಇದ್ದಾರೆ. ಅಂದ್ರೆ ಅವ್ರು ಎಷ್ಟರ ಮಟ್ಟಿಗೆ ಇದ್ರ ವಿಚಾರದಲ್ಲಿ ಎಷ್ಟು ಪರ್ಟಿಕ್ಯುಲರ್ ಆಗಿದ್ದಾರೆ ಮತ್ತೆ ಎಷ್ಟು ಕಮಿಟೆಡ್ ಆಗಿದ್ದಾರೆ ಅನ್ನೋದಕ್ಕೆ ಇದು ದಿ ಬೆಸ್ಟ್ ಎಕ್ಸಾಂಪಲ್ ಪಾಟೀಲ್ರೆ. ಇನ್ನೊಂದು ಬಹಳ ಮುಖ್ಯವಾದಂತ ವಿಚಾರ ಹೇಳ್ತೀನಿ ನಾನು ಈ ವಿಚಾರದಲ್ಲಿ. ಅಂದ್ರೆ ಕೋ ಇನ್ಸಿಡೆನ್ಸ್ ಅಂತಿರೋ ಏನೋ ಗೊತ್ತಿಲ್ಲ, ಈಗ ಇವರು ವಿದ್ಯಾರ್ಥಿ ಚುನಾವಣೆ ಮಾಡಬೇಕು ಅಂತ ಕಾಂಗ್ರೆಸ್ನವರು ಮುಂದಾಗ್ತಾ ಇದ್ದಾರೆ. ಯಾಕೆ ವಿದ್ಯಾರ್ಥಿ ಚುನಾವಣೆಗಳು ಬ್ಯಾನ್ ಆಗಿತ್ತು 1977ರಲ್ಲಿ ಬೆಂಗಳೂರು ಯೂನಿವರ್ಸಿಟಿ ಎಲೆಕ್ಷನ್ ಅನ್ನ ಬ್ಯಾನ್ ಮಾಡಿದ್ದು ಅಂದಿನ ರಾಜ್ಯಪಾಲರು ನಾರಾಯಣ್ ಸಿಂಗ್ ಅವರು. ಅದರಿಂದ ಎಫೆಕ್ಟ್ ಆಗಿದೆ ಯಾರಿಗೆ? ಹರಿಪ್ರಸಾದ್ ಅವರಿಗೆ. ಹರಿಪ್ರಸಾದ್ ಅವರು ಈಗ KPCC ಪ್ರೆಸಿಡೆಂಟ್. ಕೋ ಇನ್ಸಿಡೆನ್ಸ್ ಅನ್ನೋಂಗೆ ಈಗ ಮತ್ತೆ ಅವರು ಸ್ಟೂಡೆಂಟ್ ಎಲೆಕ್ಷನ್ ಮಾಡಬೇಕು ಅನ್ನುವಂತಹ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ, ಉತ್ಸುಕರಾಗಿದ್ದಾರೆ. ಇದನ್ನ ಹೆಂಗ್ ನೋಡ್ತೀರಿ ನೀವು ಅಂತ? ಪಾಟೀಲ್ರೆ, ಇದ್ರ ಇತಿಹಾಸ ನಂಗೆ ಗೊತ್ತಿರಲ್ಲ. ನಂಗೆ ಗೋವಿಂದಣ್ಣರು ಹೇಳಿದ್ರು, ಅವ್ರು ಸ್ವಲ್ಪ ಹಳಬ್ರಲ್ಲ, ಅವ್ರಿಗೆ ಅನುಭವ ಇದೆಯಲ್ಲ, ಅನುಭವದ ಧಾರೆ ಇರೋದ್ರು. ಅವ್ರು ಹೇಳಿದ್ದೇನೆ ಇವೆಲ್ಲ ಕಣ್ಣಾರೆ ನೋಡಿದ್ರಂತವ್ರು. ಅವಾಗ ಏನಾಗಿತ್ತು ಅಂದ್ರೆ 1977ರಲ್ಲಿ ಗೊತ್ತಿರೋ ವಿಚಾರ ನನಗೂ ಗೊತ್ತಿದೆ ಅಂತ ಅವರು ಅಂದ್ರೆ ಕಣ್ಣಿಗೆ ಕಟ್ಟದಂಗೆ ಹೇಳಿದ್ರು. ಹೆಂಗಿತ್ತು ಅಂದ್ರೆ ಅವ್ರು ಹೇಳಿದ್ದು 77ರಲ್ಲಿ ಈ ಟೀಮ್ಗಳು, ಎಲೆಕ್ಷನ್ ಟೀಮ್ಗಳು ಹೆಂಗಿತ್ತು ಅಂದ್ರೆ, ಈಗ ಪೊಲಿಟಿಕಲ್ ಪಾರ್ಟಿಗಳು ಡೈರೆಕ್ಟ್ ಆಗಿರಂಗಿಲ್ಲ, ಆದ್ರೆ ಇಂಡೈರೆಕ್ಟ್ ಆಗಿ ಪೂರ್ತಿ ಎಲ್ಲ ನಿರ್ವಹಣೆ ಮಾಡ್ತಾ ಇದ್ದೆ ಪೊಲಿಟಿಕಲ್ ಪಾರ್ಟಿಗಳಂತೆ. ಒಂದರಿಂದ ಅಂದ್ರೆ ಒಂದು ಟೀಮ್ ಹಿಂದ್ಗಡೆ ಕಾಂಗ್ರೆಸ್, ಇನ್ನೊಂದು ಟೀಮ್ ಹಿಂದ್ಗಡೆ ಜನತಾ ಪಾರ್ಟಿ. ಈಗ ಅವಾಗ ಹೆಂಗಿತ್ತು ಅಂದ್ರೆ ನೀವು ಹೇಳ್ತೀನಿ ಕೇಳಿ. ಈಗ BK ಹರಿಪ್ರಸಾದ್ ಅವರು 1977ರಲ್ಲಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿಯ ವಿದ್ಯಾರ್ಥಿ ಸಂಘ ಚುನಾವಣೆಯಲ್ಲಿ ಅವ್ರಿಗೆ ಇನ್ನೇನು ಗೆದ್ದು ಬಿಡ್ತಾರೆ ಅನ್ನೋ ಸಿಚುಯೇಷನ್, ಅಷ್ಟರ ಮಟ್ಟಿಗೆ ಅವ್ರ ಪರವಾಗೆಲ್ಲ ಎದ್ಬಿಟ್ಟಿತ್ತು. ಆ ಸ್ಟೂಡೆಂಟ್ ಎಲೆಕ್ಷನ್ಗೆ ಬ್ಯಾಕ್ ಸಪೋರ್ಟ್ ಪೊಲಿಟಿಕಲ್ ಪಾರ್ಟೀಸ್. ಎಸ್, ಹಂಗಿತ್ತು. ಹಂಗಿದ್ದಿದ್ದಕ್ಕೆ ಅದು ಕಡೆಗೆ ಬ್ಯಾನ್ ಆಗಿದ್ದು ಅದೇ ಕಾರಣಕ್ಕೆ. ಅದಕ್ಕೆ ಬರ್ತೀನಿ ನಾನು ಆ ವಿಷಯಕ್ಕೆ. BK ಹರಿಪ್ರಸಾದ್ ಇನ್ನೇನು ಗೆದ್ದು ಬಿಡ್ತಾರೆ ಅನ್ನುವಾಗ ಏನ್ ಮಾಡ್ತಾರೆ, ಇಲ್ಲಿ ರಾಜ್ಯಪಾಲರು ಗೋವಿಂದ ನಾರಾಯಣ್ ಸಿಂಗ್ ಅಂತ ಇರ್ತಾರೆ. ಅವಾಗ ಅವ್ರಿಗೋಗಿ ಕಂಪ್ಲೇಂಟ್ ಕೊಡ್ತಾರೆ. ಅವ್ರು ಇದನ್ನ ಬ್ಯಾನ್ ಮಾಡ್ತಾರೆ. ಅವ್ರು ಯಾಕೆ ಬ್ಯಾನ್ ಮಾಡ್ತಾರೆ ಕೇಳ್ಬೇಕು, ರಾಜ್ಯಪಾಲರು ಯಾಕೆ ಮಾಡ್ತಾರೆ ಕೇಳ್ಬೇಕು ನೀವು. ಈಗ ಅವ್ರು ಕುಲಾಧಿಪತಿಗಳಲ್ವಾ, ರಾಜ್ಯಪಾಲರಾಗಿರೋರೇ ವಿಶ್ವವಿದ್ಯಾಲಯಕ್ಕೆ ಕುಲಾಧಿಪತಿಗಳಾಗಿರ್ತಾರೆ. ಸೊ ಹಾಗಾಗಿ ಅವರು ಅದನ್ನ ಬ್ಯಾನ್ ಮಾಡ್ತಾರೆ. ಹಾಗೆ ಬ್ಯಾನ್ ಮಾಡಿದ್ರಿಂದ BK ಹರಿಪ್ರಸಾದ್ ಅವರು ಅವತ್ತು ಬ್ಯಾಂಗ್ಳೂರು ಯೂನಿವರ್ಸಿಟಿ ವಿದ್ಯಾರ್ಥಿ ಸಂಘದ ಚುನಾವಣೆಯನ್ನು ಗೆದ್ದು ನೇತೃತ್ವ ವಹಿಸುವಂತ ಅವಕಾಶ ಕಳ್ಕೊಂಡ್ಬಿಡ್ತಾರೆ. ಅದು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಮಾತ್ರ ಬ್ಯಾನ್ ಆಗಿದ್ದು ಅವತ್ತು ಪಾಟೀಲ್ರೆ 77ರಲ್ಲಿ. 89ರಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ವೀರೇಂದ್ರ ಪಾಟೀಲ್ರೇ ಮುಖ್ಯಮಂತ್ರಿ ಆಗಿರ್ತಾರೆ. KH ರಂಗನಾಥ್ ಅವರು ಉನ್ನತ ಶಿಕ್ಷಣ ಸಚಿವರು. ಅವಾಗ ಇಲ್ಲಿ ಭಾರಿ ದೊಂಬಿ ಗಲಾಟೆ, ಅಂದ್ರೆ ಹೆಂಗಂದ್ರೆ ಒಂದು ಶಾಂತಿ ಭಂಗ ಅನ್ನುವಂಥ ಪರಿಸ್ಥಿತಿ. ಈಗ ಯಾವ್ದು ಸೆಂಟರ್ಗಳು ಯಾವುದು ಅಂತ ಕೇಳಬೇಕು. ಇಲ್ಲಿ RC ಕಾಲೇಜ್ ಇದೆಯಲ್ಲ, ಇಲ್ಲೇ ಚಾಲುಕ್ಯ ಸರ್ಕಲ್ಲಿ, ಅದೊಂದು ಸೆಂಟ್ರು. ಆಮೇಲೆ ನೀವು ಮೈಸೂರು ಬ್ಯಾಂಕ್ ಸರ್ಕಲ್ ಹತ್ರ ಸರ್ಕಾರಿ ಕಲಾ ಕಾಲೇಜು ಅಂತ ಇದೆ. ನಿಮಗೆ ಅದ್ರ ಬ್ಯಾಕ್ ಸೈಡಲ್ಲಿ ನೃಪತುಂಗ ರೋಡಲ್ಲಿ ಸರ್ಕಾರಿ ವಿಜ್ಞಾನ ಕಾಲೇಜು ಇದೆ. ಈ ಸೈಡಲ್ಲಿ ಸರ್ಕಾರಿ ಕಲಾ ಕಾಲೇಜು ಅಂತ ಇದೆ. ಆ ಸರ್ಕಾರಿ ಕಲಾ ಕಾಲೇಜ್ ಇದೆಯಲ್ಲ, ಅದು ಒನ್ ಆಫ್ ದಿ ಸೆಂಟರ್. ಅಂದರೆ ನಾನು ಅಲ್ಲೇ ಓದಿದ್ದು, ಜರ್ನಲಿಸಮ್ ಓದಿದ್ದು ಅಲ್ಲೇ ಪಾಟೀಲ್. ನಿಮ್ಗೆ ಗೊತ್ತಿರಲಿ, ಅವಾಗಲೇ ನಾವು ಕೇಳ್ತಾ ಇದ್ವಿ ಅಲ್ಲಿ ದಂತಕಥೆಗಳನ್ನೆಲ್ಲ. ದಂತಕಥೆಗಳು ಇನ್ನು ಕೋರ್ಟ್ ಹೆಂಗೆಲ್ಲ ಎಲೆಕ್ಷನ್ ನಡೆದಿತ್ತು ಅಂತೇಳಿ ಅಲ್ಲಿ. ಅಂದ್ರೆ ಗಲಾಟೆ ಮಾರಾಮಾರಿ ಅಂದ್ರೆ ಅಷ್ಟಿಷ್ಟಲ್ಲ ಅದು. ಅದೆಲ್ಲ ನೋಡ್ಬಿಟ್ಟೆ ಅವಾಗ ಬ್ಯಾನ್ ಮಾಡ್ತಾರೆ ಎಲೆಕ್ಷನ್ನ. ಇವ್ರು ಹೇಳ್ತಿರ್ತಾರಲ್ಲ DK ಶಿವಕುಮಾರ್, ನಾವೆಲ್ಲ ಸ್ಟೂಡೆಂಟ್ ಲೀಡರ್ ಆಗಿ ಬಂದವರು. BK ಹರಿಪ್ರಸಾದ್ ಅವರು ತುಂಬಾ ಜನ ಇದ್ದಾರೆ. ಈಗ ಸಲೀಂ ಅಹಮದ್ ಅವ್ರು ಆಗಿರ್ಬೋದು, ಬಹಳ ದೊಡ್ಡ ಟೀಮೇ ಇದೆ ಬಿಡಿ. ನಾಗರಾಜ್ ಅಂತೇಳಿ ಒಬ್ರು ಇದ್ದಾರೆ. ಎಲ್ಲ ಈಗ ಯಾರು ಅವರು ಅಂದ್ರೆ ಸ್ವಲ್ಪ ವಯಸ್ಸಾಗಿದೆ ಅವರಿಗೆಲ್ಲ, ಆಯ್ತಾ. ಆದ್ರೆ ಕಾಂಗ್ರೆಸ್ ಪಾರ್ಟಿಲಿ ಇನ್ನೂ ಯಂಗ್ ಅನ್ನೋದೊಂದು ಇದೆಯಲ್ಲ ಕೋರ್ಟ್, ಆ ಯಂಗ್ ಅನ್ನುವಂಥ ಕೋರ್ಟ್ ಇಟ್ಕೊಂಡಿದ್ದಾರೆ. ಆ ವಿಷಯಕ್ಕೆ ಬರೋಣ. ಗೋವಿಂದಣ್ಣ ಎಲ್ಲ ಅವಾಗ್ಲೇ ಪರಿಚಯ ನಿಮ್ಗೆ ಹಂಗಿದ್ರೆ? ಅಲ್ಲ, ಗೋವಿಂದಣ್ಣ ಇವಾಗ ಪರಿಚಯ, ಅವ್ರು ಅವಾಗ್ಲೂ ಇದ್ರಲ್ಲ. ಅವ್ರು ಅವಾಗ ನೋಡಿರೋದೆಲ್ಲ ನಮಗೆ ಇತ್ತೀಚೆಗೆ ಪರಿಚಯ ಆಗಿರೋದು. ಆ ಕಾಲೇಜಲ್ಲಿ ಓದಿದ್ದೆ ಅಂದ್ರಲ್ಲ, ಹಂಗಿದ್ರೆ ಅವಾಗ್ಲೇ ಪರಿಚಯ ಇಲ್ಲ. ನಾವು ಇತ್ತೀಚೆಗೆ ಓದಿದ್ದು, ಅವಾಗ ನಾವು ದಂತಕಥೆಗಳನ್ನೆಲ್ಲ ಕೇಳ್ತಿದ್ವಿ ಕಾಲೇಜಲ್ಲಿ. ಇಲ್ಲಿ ಹಿಂಗಾಗಿತ್ತಂತೆ, ಇಲ್ಲಿ ಹೊಡೆದಿದ್ರಂತೆ ಪ್ರಿನ್ಸಿಪಾಲಿಗೆ. ಇಲ್ಲೇ ಬೇಡ ಬಿಡಿ, ಪ್ರಿನ್ಸಿಪಾಲ್ ಕತೆ ಯಾಕೆ, ಅದೊಂದು ದೊಡ್ಡ ಕತೆ ಇದೆ. ಪ್ರಿನ್ಸಿಪಾಲಿಗೆ ಏನಾಗಿತ್ತು ಅನ್ನೋದಿದೆಯಲ್ಲ, ಅದೊಂದು ದೊಡ್ಡ ಕತೆ, ಅದು ಬೇಡ ಇವಾಗ. ಅದನ್ನ ಅಂದ್ರೆ ಹೇಳಿದ್ರೆ ಎಲ್ಲಿ ಶಾಂತಿ ಭಂಗ ಆಗುತ್ತೋ ಅನ್ನುವಂಥ ವಿಚಾರಗಳೆಲ್ಲ, ಘಟನೆಗಳೆಲ್ಲ ನಡೆದೋಗ್ಬಿಟ್ಟಿದೆ. ಅದನ್ನ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದೊಂದು ಪ್ರಶ್ನೆ ಇದೆ ಪಾಟೀಲ್ರೆ. ಅದಕ್ಕೊಂದು ವಿಷಯ ಇದೆ, ಅದೊಂದು ಹೇಳ್ಬಿಡ್ತೀನಿ. ಒಂದು ಲಿಂಗ್ಡೋ ಕಮಿಟಿ ಅಂತ ಮಾಡಿದ್ರು 2005ರಲ್ಲಿ ಪಾಟೀಲ್ರೆ, ಸುಪ್ರೀಂ ಕೋರ್ಟೇ ಮಾಡಿದ್ದು. ಅವರು ಮಾಜಿ ಚುನಾವಣಾ ಆಯುಕ್ತರು, ಅವರೊಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಈ ಎಲ್ಲ ವಿಚಾರಗಳ ಹಿನ್ನೆಲೆಯಲ್ಲಿ, ಅಂದ್ರೆ ಶಾಂತಿ ಭಂಗ ಆಗದ ಹಾಗೆ, ನೀವು ಕೇಳಿದ್ರಲ್ಲ ರಾಜಕೀಯ ಪಕ್ಷಗಳ ಹಿನ್ನೆಲೆಯಲ್ಲಿ ಇರುತ್ತೆ ಅಂತ ಹೇಳಿ. ರಾಜಕೀಯ ಪಕ್ಷಗಳು ಹಿನ್ನೆಲೆಯಲ್ಲಿ ಇರದ ಹಾಗೆ ವಿದ್ಯಾರ್ಥಿ ಸಂಘ ಚುನಾವಣೆಗಳಾಗಬೇಕು ಅಂತ ಆ ರಿಪೋರ್ಟಲ್ಲಿ ಇರೋದು. ಈಗ ಈ ರಾಜ್ಯ ಸರ್ಕಾರವೇ ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ತಗೊಂಡ್ಬಿಟ್ಟಿದ್ದಾರೆ, ವಿದ್ಯಾರ್ಥಿ ಸಂಘ ಚುನಾವಣೆ ಮಾಡಬೇಕು ಅಂತಲೇ ಕ್ಯಾಬಿನೆಟ್ ಡಿಸಿಷನ್ ಆಗೋಗ್ಬಿಟ್ಟಿದೆ. ಈಗ ಈ ಕಾಂಗ್ರೆಸ್ ಪಾರ್ಟಿಯವರೇ ಇದನ್ನ ಇಂಪ್ಲಿಮೆಂಟ್ ಮಾಡಿದ್ಮೇಲೆ ಇಂಡೈರೆಕ್ಟ್ ಆಗಿ ಪಕ್ಷದ ನೆರಳು ಇರುತ್ತೆ ಇಲ್ವೋ ಪಾಟೀಲ್ರೆ? ಇದ್ದೇ ಇರುತ್ತೆ. ಹೌದು. ಹಿಂಗಾಗಿ ಅಂದ್ರೆ ಅದರಿಂದ ಹೊರತಾಗಿ ನಡಿಬೇಕು ವಿದ್ಯಾರ್ಥಿ ಸಂಘ ಚುನಾವಣೆಗಳು. ಅಂದ್ರೆ ಅದಕ್ಕೇನಂದ್ರೆ ಒಂದು ಮೌಲ್ಯ ಇರಬೇಕು, ಒಂದು ನಾಯಕತ್ವ ರೂಪಿಸುವಂಥದ್ದು ಇರಬೇಕು, ಶೈಕ್ಷಣಿಕವಾಗಿ ಅವರಿಗೆ ಒಂದಷ್ಟು ಲೀಡರ್ಶಿಪ್ ಕ್ವಾಲಿಟಿ ತಂದು ಕೊಡಬೇಕು. ಅದನ್ನ ಬಿಟ್ಟು ರಾಜಕೀಯನೇ ತಂದು ಬಿಡಬಾರ್ದು, ಅಲ್ಲಿ ಒಂದು ಪಕ್ಷದ ರಾಜಕೀಯ ಬಂದ್ಬಿಡಬಾರ್ದು ಅನ್ನೋದು ಆ ವರದಿಯಲ್ಲಿದೆ.
ಆದ್ರೆ ಇವಾಗ ಹೆಂಗ್ ತರ್ತಾರೆ ಹೆಂಗ್ ಮಾಡ್ತಾರೆ ಎಲ್ಲ ನೋಡ್ಬೇಕು. ಯಾಕಂದ್ರೆ ಇವರೆಲ್ಲರೂ ಯಾರಿಗೆ ಮಾಡ್ಲಿಕ್ಕೆ ಹೊರಟಿದಾರಲ್ಲ, ಒಂದು ಕಡೆ ನೀವು ಹೇಳಿದ್ರಲ್ಲ ಬಿ ಕೆ ಹರಿಪ್ರಸಾದ್ ಅವರು ಕ್ವೀನ್ಸ್ ರೋಡಲ್ಲಿ ಇವತ್ತು KPCC ಅಧ್ಯಕ್ಷರಾಗಿ ಕಚೇರಿಯಲ್ಲಿ ಕೂತಿರೋರು, ಅವರು ಸ್ಟೂಡೆಂಟ್ ಲೀಡರ್ ಆಗಿ ಬಂದವರು. ಇವತ್ತು ಮುಖ್ಯಮಂತ್ರಿ ಆಗಿರುವಂಥ DK ಶಿವಕುಮಾರ್ ಅವರು ಇಂತಹ ಚುನಾವಣೆಗಳನ್ನ ಎದುರಿಸಿ ಸ್ಟೂಡೆಂಟ್ ಲೀಡರ್ ಆಗೇ ಬಂದವರು. ಅವರು ಕೂಡ ಅವರಿಗೆ ಸರ್ಕಾರಿ ಕಲಾ ಕಾಲೇಜಿನ ಅಂಗಳೆಲ್ಲ ಬಹಳ ಚೆನ್ನಾಗಿ ಗೊತ್ತಿದೆ, RC ಕಾಲೇಜಿನ ಅಂಗಳವೂ ತುಂಬ ಚೆನ್ನಾಗಿ ಗೊತ್ತಿದೆ. ಹೀಗಾಗಿ ಹೆಂಗೆ ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನೋ ಕುತೂಹಲ ನಮಗೂ ಇದೆ ಪಾಟೀಲ್ ರೇ. ನನಗೆ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಏನು ಅಂತಂದ್ರೆ, ಈ ಪ್ರಶ್ನೆಗೆ ನಿಮ್ಮಿಂದ ಉತ್ತರವನ್ನ ಪಡೆದುಕೊಂಡು ನಾನು ನೆಕ್ಸ್ಟ್ ಸ್ಟೋರಿಗೆ ಹೋಗ್ಬಿಡ್ತೀನಿ. ಈಗ ಕಾಂಗ್ರೆಸ್ನವರು ಯಂಗು ಯುವಕ ಯಂಗ್ ಅಂಡ್ ಎನರ್ಜೆಟಿಕ್ ಯುವಕರಿಗೆ ನಾವು ಪ್ರಾಶಸ್ತ್ಯವನ್ನು ಕೊಡ್ತೀವಿ ಅಂತ ಹೇಳ್ತಾ ಇದಾರಲ್ಲ. ಈ ಯಂಗ್ ಅಂದ್ರೆ ವಯಸ್ಸು ಎಷ್ಟಾಗಿರ್ಬೇಕು? 54 56? ಪಾಟೀಲ್ರೇ, ಈಗ 56 ವರ್ಷದ ಕಾಂಗ್ರೆಸ್ನ ಯುವ ನಾಯಕರು ಹೇಳಿರೋ ಪ್ರಕಾರ 54 ವರ್ಷ ಯುವಕರು ಅನ್ನುವಂಥ ಒಂದು ಮಾರ್ಗಸೂಚಿ ಅಡಿಯಲ್ಲಿ ಬರುತ್ತೆ. ಯಾವುದಕ್ಕೆ? ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳುವ ಮಟ್ಟಿಗೆ. ಅದನ್ನ ನಾನು ಕೇಳಿದೆ ಕೆಲವರಿಗೆಲ್ಲ, ಸ್ವಾಮಿ ಇದು ಹೆಂಗೆ? ಕೆಲವರೆಲ್ಲ ಈಗ ಡೆಲ್ಲಿಗೆ ಇಲ್ಲಿಗೆ ಓಡಾಡ್ತಾ ಇದಾರಲ್ಲ, ದಿ ಯಂಗ್ ಲೀಡರ್ಸ್ ಓಡಾಡ್ತಿದಾರಲ್ಲ ಡೆಲ್ಲಿಗೂ ಇಲ್ಲಿಗೂ ಫ್ಲೈಟಲ್ಲಿ, ಅವ್ರಿಗೆ ಫೋನ್ ಮಾಡಿ ಕೇಳಿದೆ, ನೀವು ಹೆಂಗೆ ಯುವಕರ ಪಟ್ಟಿಯಲ್ಲಿ ಬರ್ತೀರಿ? ನಿಮ್ಗೆ ಇಷ್ಟೇಜ್ ಆಗಿದೆಯಲ್ಲ ಅಂದೆ. ಅವ್ರೇನಂದ್ರೆ ಗೊತ್ತಾ, ಹುಣಸೆ ಮರ ಮುಪ್ಪಾದ್ರೆ ಹುಳಿ ಮುಪ್ಪೆ, ಇದೇ ಡೈಲಾಗ್ ಹೊಡೆದ್ರು ಅವರು. ಮತ್ತೊಬ್ರು ಏನಂದ್ರೆ ಗೊತ್ತಾ, ಬಸವಣ್ಣವ್ರು ಹೇಳಿಲ್ಲ ಎನಗಿಂತ ಕಿರಿಯರಿಲ್ಲ ಅಂದ್ಬಿಟ್ರು. ಎಂಥ ಡೈಲಾಗ್ ನೋಡಿ, ಅಬ್ಬಾ ಎನಗಿಂತ ಕಿರಿಯರಿಲ್ಲ. ಯಾವುದಕ್ಕೆ? ಮಿನಿಸ್ಟರ್ ಆಗೋದಕ್ಕೆ. ಮತ್ತು ನೀವು ಬೇರೆ ವಿಷಯಕ್ಕೆಲ್ಲ ಹೋಗಿ ನಾನು ಸೀನಿಯರು, ನನ್ನ ಸೀನಿಯಾರಿಟಿ, ನಂಗೆ ವೇದಿಕೆ ಮೇಲೆ ಮುಂದ್ಗಡೆ ಚೇರ್ ಕೊಡಬೇಕು, ಚೇರ್ ಇಡ್ಲಿಲ್ಲ ಅಂದರೆ ಹೆಂಗೆ ಸೀನಿಯರಿಗೆ ಅವಮಾನ ಆಯಿತು ಅಂತಾರೆ. ಅದೇ ಮಂತ್ರಿ ಆಗ್ಬೇಕಿದ್ರೆ ಎನಗಿಂತ ಕಿರಿಯರಿಲ್ಲ ಪಾಟೀಲ್ರೆ. ಅದನ್ನ ಒಂದು ಸೀನಿಯರ್ ಲೀಡರ್ಸ್ ಹೇಳಿದ್ ನನಗೆ ಅರ್ಥ ಆಗಲಿಲ್ಲ. ವಯಸ್ಸು ಕೇಳಿದ್ರೆ ಹುಳಿ ಮುಪ್ಪ ಅಂತ ಯಾಕಂದ್ರು ಏನು ಅಂದರೆ, ಅವ್ರು ಹೇಳೋದೇನು ಗೊತ್ತಾ, ನಿಜ ನಮಗೆ ಏಜ್ ಆಗಿರ್ಬೋದು, ಆದರೆ ಈಗಲೂ ನಮ್ಮ ಹತ್ರ ಶಕ್ತಿ ಇದೆ, ಮಂತ್ರಿ ಸ್ಥಾನವನ್ನು ನಿರ್ವಹಣೆ ಮಾಡುವ ಶಕ್ತಿ ಇದೆ ಅಂತ ಅವ್ರು ಹೇಳಿದ್ದು ಪಾಟೀಲ್ರೆ. ಓಕೆ.